ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಟ್ಟದಕಲ್ಲಿಗೆ ಹೋಗಿರೋ ವಿಡಿಯೋನ ತೋರಿಸಿದ್ದೆ. ಹಾಗೆ ಆ ವಿಡಿಯೋದು ಇದು ಕಂಟಿನ್ಯೂಷನ್ ಆಗಿರುತ್ತೆ. ಒಂದೇ ದಿನದಲ್ಲಿ ನಾವು ಇಷ್ಟೆಲ್ಲ ಪ್ಲೇಸ್ನ ನೋಡಿದ್ವಿ, ಎಲ್ಲೆಲ್ಲ ಹೋಗಿದ್ವಿ ಅಂತೇಳಿ ನೀವು ನೋಡ್ಬೋದು. ಹಾಗೆ ನಿಮಗೂ ಒಂದು ಪ್ಲ್ಯಾನ್ ಬರ್ಬೋದು, ನಮ್ಮ ಆಚೆ ಏನಾದರೂ ನೀವು ಟ್ರಿಪ್ಪಿಗೆ ಹೋದರೆ ಏನೆಲ್ಲ ನೋಡ್ಬೋದು ಒಂದೇ ದಿನದಲ್ಲಿ ಅಂತೇಳಿ. ಇನ್ನು ಈಗ ಎರಡನೇ ಪ್ಲೇಸ್ ಆಗಿ ನಾವು ಈಗ ಫಸ್ಟ್ ಆಗಿ ಹೋಗ್ತಾ ಇರೋದು ಐಹೊಳೆ. ಇನ್ನು ಈ ಐಹೊಳೆ ರಾಜಕೀಯ ಇತಿಹಾಸ ಹಾಗೆ ಹೀಗೆ ಅಂತೇಳಿ ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವಂತೂ ಸ್ಕೂಲ್ ಟೈಮಲ್ಲಿ 1ನೇ ಪುಲಕೇಶಿ, 2ನೇ ಪುಲಕೇಶಿ, 1ನೇ ವಿಕ್ರಮಾದಿತ್ಯ ಅಂತೆಲ್ಲ ಕೇಳಿರ್ತೀವಲ್ವ, ಆ ರಾಜರೇ ಇಲ್ಲಿ ಆಳಿರುವಂಥದ್ದು. ಇನ್ನು ಇಲ್ಲಿ ಕೂಡ ಎಂಟ್ರಿ ಮಾಡಬೇಕಾದ್ರೆ ಟಿಕೆಟ್ ಎಲ್ಲ ತೊಗೊಳ್ಬೇಕು. ಅಲ್ಲಿ ನೋಡಬೇಕಂತಂದರೆ ಎಂಟ್ರೆನ್ಸ್ ಎಲ್ಲ ಟಿಕೆಟ್ ಇರುತ್ತೆ. ಹಾಗೆ ಅಲ್ಲಿ ಒಳಗಡೆ ಒಂದು ಮ್ಯೂಸಿಯಂ ಕೂಡ ಇದೆ, ಅದರದ್ದು ಟಿಕೆಟ್ನು ಇಲ್ಲೇ ಮಾಡಿಸ್ಕೊಂಡು ಬಿಡಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ಮಾಡಿ ಕೂಡ ಕೊಡ್ತಾರೆ. 15 ವರ್ಷದ ಕೆಳಗಿನ ಮಕ್ಕಳಿಗಂತೂ ಫ್ರೀನೇ. ನಮ್ಮ ಇನ್ನು ಇಂಡಿಯನ್ಸ್ನವ್ರಿಗೆ 15 ರೂಪಾಯಿ. ಫೋಟೋಶೂಟ್ ಏನಾದರೂ ಇದ್ದರೆ 25 ರೂಪಾಯಿ. ಸೇಮ್ ಟೈಮಿಂಗ್ 6ರಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇದೇನಿದೆ ದೇವರು ಅಲ್ಲ, ಇದು ಯಾವ ಥರ ಐತಿ? ಚಿನ್ನಮ್ಮನ ಥರ ಐತನ? ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮ ಅಜ್ಜಿ ಹೇಗೆ ಹೇಳ್ತಿದ್ದಾರೆ ಅಂತೇಳಿ. ನಮ್ಮ ಅಜ್ಜಿ ಹಾಗೇ ಅವ್ರಿಗೆ ಈಗಂತೂ ಸಣ್ಣ ಸಣ್ಣ ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಇದ್ದರೆ ನಮ್ಮ ಚಿನ್ನಮ್ಮನ ಹಾಗೆ ಇದ್ದಾರೆ, ಹೀಗಿದ್ದಾರೆ, ಹಂಗಿದ್ದಾರೆ ಅಂತೇಳಿ ನಮ್ಮ ಚಿನ್ನಮ್ಮನ್ನೇ ಹೋಲಿಸ್ಕೊಂಡು ಎಲ್ಲದಕ್ಕೂ ಮಾತಾಡ್ತಾ ಇರ್ತಾರೆ. ಹಾಕ್ ಪಪ್ಪ ಹಾಕ್, ಕಣ್ಣು ಹಾಕಿ ಕೊಡೆ, ಹಾಕಿದ್ ಕೊಡೆ. ಅಪ್ಪಾಜಿಲ್ಲ ನೀನು ಅದು ಅಲ್ಲೋದು ಇನ್ನು ನಮ್ಮ ಐಹೊಳೆನ ಶಾಸನಗಳಲ್ಲೆಲ್ಲ ಆರ್ಯಪುರಿ ಅಥವಾ ಐಪುರಿ ಅಂತೇಳಿ ಬರಿತಾ ಇದ್ರಂತೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಐಹೊಳೆಯಲ್ಲಿ 4 ವೇದಗಳ ಅಧ್ಯಯನ ಮಾಡ್ತಾ ಇದ್ರಂತೆ. ಆ 4 ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಅವರು ಪಂಡಿತರಾಗ್ತಾರೆ ಅಲ್ವಾ. ಹೀಗೆ ಆ ಊರಲ್ಲಿ ಮಹಾನ್ ಪಂಡಿತರು ವಾಸವಾಗಿದ್ದರಿಂದ ಅಲ್ಲಿಗೆ ಆರ್ಯಗ್ರಾಮ ಅಂತೇಳಿ ಹೆಸರು ಬಂದಿತ್ತಂತೆ. ಹಾಗಾಗಿ ಅದನ್ನು ಶಾಸನಗಳಲ್ಲಿ ಐಪುರಿ, ಆರ್ಯಪುರಿ ಅಂತ ಎಲ್ಲ ಕರೀತಾರೆ. ಇನ್ನು ಒಂದೊಂದು ಊರಿಗೆ ಆ ಹೆಸರು ಬರಬೇಕಾದ್ರೆ ಹಲವಾರು ಕಾರಣಗಳಿರುತ್ತೆ, ಕೆಲವು ಕಡೆ ಒಂದೇ ಕಾರಣವೂ ಇರುತ್ತೆ. ಹೀಗೆ ಇಲ್ಲಿ ಆರ್ಯಪುರಿ ಅಂತೇಳಿ ಶಾಸನಗಳಲ್ಲಿ ಯಾಕೆ ಕರೀತಾರೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಏನು ಅಂತೇಳಿ ಹೇಳಿದೆ. ಆದರೆ ಐಹೊಳೆ ಅಂತೇಳಿ ಯಾಕೆ ಕರೀತಾರೆ ಅಂತೇಳಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಈ ಮುಂಚೆ ಆಗಿನ ಕಾಲದಲ್ಲಿ ಜಮದಗ್ನಿ ಅನ್ನೋ ಋಷಿ ಮತ್ತು ನಮ್ಮ ರೇಣುಕಾದೇವಿ, ಸವದತ್ತಿ ರೇಣುಕಾದೇವಿ ಇದ್ದಾರಲ್ವ, ಅವರ ಮಗನೇ ನಮ್ಮ ಈ ಪರಶುರಾಮರಲ್ವ. ಈ ಪರಶುರಾಮರು
ತಮ್ಮ ತಂದೆನೇ ಅಂದರೆ ಜಮದಗ್ನಿಯನ್ನು ಕ್ಷತ್ರಿಯರು ಕೊಲ್ತಾರೆ ಅಲ್ವಾ. ಆ ಕ್ಷತ್ರಿಯರು ಕೊಂದಾಗ ಅವರು ಕ್ಷತ್ರಿಯರ ವಿರುದ್ಧವಾಗಿ ಪರಶುರಾಮರು 21 ಸಲ ಯುದ್ಧಾನ ಮಾಡ್ತಾರೆ. ಯುದ್ಧಾನ ಮಾಡಿ ಕ್ಷತ್ರಿಯರನ್ನ ಸಂಹಾರನೂ ಮಾಡ್ತಾರೆ. ಆಗ ಅವರು ತಮ್ಮ ಪಾಪ ವಿಮೋಚನೆಗಾಗಿ ಏನು ಮಾಡ್ತಾರೆ ಅಂದರೆ ಪಶ್ಚಿಮ ವಾಹಿನಿಯಾಗಿ ಹರಿತಾ ಇದ್ದಂಥ ಮಲಪ್ರಭಾ ನದಿಯಲ್ಲಿ ಅವರು ತಮ್ಮ ಪರಶುನ ತೊಳಿತಾರೆ. ಪರಶು ಅಂತಂದರೆ ಕೊಡ್ಲಿ ಅಂತೇಳಿ ಅರ್ಥ. ಅವ್ರ ಕೈಯಲ್ಲಿ ಆಯುಧವಾಗಿ ಅವರು ಕೊಡ್ಲಿನ ಯೂಸ್ ಮಾಡ್ತಾರಲ್ವ, ಅದಕ್ಕೆ ಹೇಳೋದು. ಆಗ ಅವರ ಕೊಡ್ಲಿನ ತೊಳೆದಾಗ ಅಲ್ಲಿರುವಂಥ ನದಿ ನೀರೆಲ್ಲ ಕೆಂಪಾಗುತ್ತಂತೆ. ಹಾಗಾಗಿ ಮರುದಿನ ನೀರು ತರ್ಲಿಕ್ಕಂತ ನೀರು ಕೆಂಪಾಗಿರೋದನ್ನ ನೋಡಿ ಅಯ್ಯಯ್ಯ ಹೊಳಿ ಅಂತೇಳಿ ಹೇಳ್ತಾರೆ. ಆ ಅಯ್ಯಯ್ಯ ಎಂಬ ಉದ್ಗಾರ ಅದೇ ಐಹೊಳೆ ಗ್ರಾಮಕ್ಕೆ ಹಾಗೆ ಅಂತೇಳಿ ಕರೀತಾರೆ ಅಂತೇಳಿ. ಅಯ್ಯಯ್ಯ ಅನ್ನೋದೇ ಅಯ್ಯನವರ ಹಳ್ಳಿ ಅಥವಾ ಅಯ್ಯ ಹಳ್ಳಿ ಹಾಗೆ ಹೇಳ್ತಾ ಹೇಳ್ತಾ ಅದು ಐಹೊಳೆ ಆಗಿರಬಹುದು ಅಂತೇಳಿ ಹೇಳ್ತಾರೆ. ಸಂಜು ನೀ ಹುಲ್ ತೆಗಿಲಿ ಕುತ್ಕೊಂಡು ಕ್ಲೀನ್ ಮಾಡಾಯ್ತಾ? ಕ್ಲೀನಾಗಿ ಇಟ್ಕೊಂಡಿಲ್ಲಲ್ಲ ಅವ್ರು, ಕ್ಲೀನ್ ಮಾಡಿ ನೀನು ಆಯ್ತಾ? ನಾವು ಹೋಗ್ತೀವಿ, ನೀ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಕುತ್ಕೋ. ನಾವು ಇಡ್ತಾನ ಹೊರ್ತಾ 3 ಮಂದಿ ಹಂಗೆ ನಿಂತ್ಕೋ ಅಂತ ಕಾಣಿಸ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಮನೆ ಅಲ್ಲ ಇದು, ಮನೆ ಅಲ್ಲ ಇದು. ಎದ್ದು ಬಾ, ಅಲ್ಲಿ ಒಳಗಡೆ ಹೋಗಿ ಬರೋಣ ಬಾ. ಇನ್ನೂ ನಾವಿಲ್ಲಿ ಟಿಕೆಟ್ ಮಾಡಿಸ್ಕೊಂಡು ಬಂದು ನೋಡುವಂಥ ದೇವಸ್ಥಾನಗಳು ಇಷ್ಟೇ. ಆದರೆ ಈ ಏನು ನಾವು ಟಿಕೆಟ್ ತೊಗೊಂಡು ಈ ಮೇನ್ ಇದಕ್ಕೆ ಬರ್ತೀವಲ್ಲ, ಆ ಬರೋ ದಾರಿಲಿ ಎಷ್ಟೋ ದೇವಸ್ಥಾನಗಳು ನಾವು ಹಾಗೇ ಬಿಟ್ಬಿಟ್ಟು ಬರ್ತೀವಿ. ಯಾಕಂದರೆ ಇಲ್ಲಿ ಟಿಕೆಟ್ ತೊಗೊಳ್ಳೋರು ಇಲ್ಲ, ಯಾರೂ ಇಲ್ಲ, ಅವೆಲ್ಲ ಹಾಗೇ ಇದೆ. ಹೋಗಿ ನೋಡ್ಕೊಳ್ಳೋದಾದ್ರೂ ನೋಡ್ಕೊಂಡು ಬರ್ಬೋದು. ಆದರೆ ಇಲ್ಲಿ ಅಲ್ಲೆಲ್ಲ ಹಾಳಾಗಿದ್ದಂಥ ಎಲ್ಲನೂ ತೊಗೊಂಡು ಬಂದು ಇಲ್ಲೇ ಜೋಡಿಸಿದ್ದಾರೆ. ಮ್ಯೂಸಿಯಂ ಕೂಡ ಇಲ್ಲೇ, ಹಾಗಾಗಿ ಎಲ್ಲರೂ ಇಲ್ಲೇ ಬಂದು ನೋಡ್ತಾರೆ ಅಷ್ಟೇ. ಆದರೆ ಈ ಊರಲ್ಲಿ, ಐಹೊಳೆ ಅನ್ನೋ ಊರಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಂತೇಳಿ ಗೊತ್ತಾ? ಈ ದೇವಸ್ಥಾನಗಳನ್ನೆಲ್ಲ ಕಟ್ಟಿದವ್ರು ಯಾರು ಅಂತೇಳಿ ಗೊತ್ತಾ? ಚಾಳುಕ್ಯರು. ಈ ಚಾಳುಕ್ಯರು 6ನೇ ಮತ್ತು 8ನೇ ಶತಮಾನದಲ್ಲೇ 120 ದೇವಸ್ಥಾನಗಳು ಮತ್ತು 4 ಗುಹಾಲಯಗಳನ್ನು ಕಟ್ಟಿದ್ರು. ಆದರೆ ಈ ಕಟ್ಟಿರುವಂಥ ದೇವಸ್ಥಾನ ಏನಿದೆ ಅಲ್ವಾ, ಈ ಕಟ್ಟಿರುವಂಥ ದೇವಸ್ಥಾನನ ಕೆಂಪು ಮರಳಿನ ಶಿಲೆಗಳಿರುತ್ತಲ್ಲ ಅದರಿಂದ ಕಟ್ಟಿದ್ದಾರೆ. ಈ ನೈಸರ್ಗಿಕವಾಗಿ ಕಪ್ಪು ಮರಳಿನ ಶಿಲೆಗಳೇನಿದೆ ಅಲ್ಲ, ಅವು ಸವಿತಾ ಹೋಗುತ್ತಂತೆ. ಹಾಗಾಗಿ ತುಂಬ ದೇವಸ್ಥಾನಗಳು ನಾಶ ಆಗಿರ್ಬೋದು ಅಂತೇಳಿ ಕೆಲವರು ಹೇಳ್ತಾರೆ. ಹಾಗೆ 16ನೇ ಶತಮಾನದಲ್ಲಿ ಮುಸ್ಲಿಮರು ದಾಳಿ ಮಾಡ್ತಾರಂತೆ ಈ ದೇವಸ್ಥಾನದ ಮೇಲೆ. ಹಾಗಾಗಿ ಆವಾಗಲೂ ಸ್ವಲ್ಪ ಒಂದಿಷ್ಟು ನಾಶ ಆಗೋಗಿದೆ. ಹಾಗೆ 50 ಮತ್ತು 60ನೇ ವರ್ಷದಲ್ಲಿ ಈ ಅಲ್ಲೇ ಸ್ಥಳೀಯರು ಏನೋ ಇರ್ತಾರಲ್ವ ಈ ದೇವಸ್ಥಾನದಲ್ಲಿ, ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಚಿನ್ನದ ನಾಣ್ಯಗಳೇನಾದರೂ ಸಿಗ್ಬೋದು ಅಂತೇಳಿ ಅವ್ರಿಗೆ ಅಂದ್ಕೊಂಡು ಇನ್ನು ಕೆಲವೊಂದೆಲ್ಲ ಆಗಿದ್ದು ಅದು ಮಾಡಿ ಅಂತೆಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಕೊಡು ಮಮ್ಮಿ, ಕೊಡು. ಇಲ್ಲ ಸ್ವಲ್ಪ ಇಲ್ಲೇ ಹೊಡಿತು. ಮಾತ್ರ ಹೋಗಿಲ್ಲ ನೀನು ಹೋಗಿಲ್ಲ ಹೋಗಿತ್ತೀರಿ ಅದ ದುಡ್ಡು ಬರ್ದಿತ್ತು ನಿಮ್ಗೆ ಹೋಗಿಲ್ಲ ಹಾಕೋಬೇಕನ ಎಷ್ಟೊತ್ತನ ಯಾರ ಹಾಕೊಂತಿದ್ರು ಯಾರನ್ನ ಅವ್ರು
ತುಳು ಮಾಡ್ಕೊಂಬರ್ತಾನೆ ಅಂತ ಹೇಳ್ತಾರೆ ಅಲ್ಲ ತುಳುಗಲ್ಲ ತಿನ್ನಲಿಕ್ಕೆ ನಮ್ಮಮ್ಮ ತಿನ್ನಲಿಕ್ಕೆ ತರ್ತಾ ಇರೋದು. ಹಂಗತ್ತೆ ಇಲ್ಲಿ ತೆಗೆದ್ರು ಇಲ್ಲ ಇಲ್ಲಿ ನೋಡಿ, ಇದು ನನ್ನ ಬಂಗಾರು. ಬರೀ ಯಾವಾಗ ನೋಡಿದ್ರು ಮೊಬೈಲಲ್ಲೇ ಬಿಜಿ ಇರ್ತದೆ. ಇದು ನಂದು ಅರ್ಧ ಅಂಗಿ. ಯಾವಾಗ ನೋಡಿದ್ರು ಅವಳಿಗೆ ಬರೀ ಚಿಂಟು ಟಿವಿನೇ ಹಚ್ಕೊಡ್ತಾ ಇರ್ತಾರೆ, ತಿನ್ನಲಿಕ್ಕೆ ಏನಿಲ್ಲ ಅಂತ. ಇವಾಗ ನೋಡಿ ನನ್ನಮ್ಮ ಇವಳಿಗೆ ತುಂಬ ಹಸಿವಾಗಿದೆ ಅಂತೇಳಿ ಕಡಲೆಕಾಯಿ ಕಿತ್ಕೊಂಡ್ಬರ್ಲಿಕ್ಕೆ ಹೋಗಿದ್ದಾಳೆ. ಕಡಲೆಕಾಯಿ ನೋಡಿ, ನ್ಯಾಚುರಲ್ ಆಗಿ ಕಡಲೆ. ಒಂದೇ ಟ್ರಿಪ್ಪಲ್ಲಿ 2 ಪ್ಲೇಸ್ನ ಆಲ್ರೆಡಿ ಮುಗಿಸಾಯಿತು. ಒಂದು ಪಟ್ಟದಕಲ್ಲು, ಇನ್ನೊಂದು ಐಹೊಳೆ. ಈಗ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದರೆ ಇದು ಕೂಡಲ ಸಂಗಮ. ನೀವೇ ನೋಡ್ತಿರ್ಬೋದು ಈ ಹೋಗೋ ರೂಟಲ್ಲಿ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ನೆಟ್ಟಿದ್ದಾರೆ ಅಂತ. ಹಾಗೆ ಅಷ್ಟು ಪಟ್ಟದಕಲ್ಲು ಐಹೊಳೆ 2 ಸುತ್ತೋ ವರ್ಷದಲ್ಲಿ ಮಧ್ಯಾಹ್ನವೂ ಆಗಿದೆ, ಹಸು ಕೂಡ ಆಗಿತ್ತು. ಹಾಗೆ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ, ಅಲ್ಲೇ ಏನಾದರೂ ತಿಳ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಹೋದ್ವಿ. ಇದು ಹೋಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸಿಗೋದು ಮೇನ್ ಎಂಟ್ರೆನ್ಸ್. ಅದಾದ್ಮೇಲೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು, ಆ ನಂತರನೇ ದೇವಸ್ಥಾನ ಸಿಗೋದು. ಹೋಗಬೇಕಾದ್ರೂ ಅಷ್ಟೇ ಅಲ್ಲಿ 2 ಪಾರ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ನೋಡ್ಕೊಳ್ಬೇಕು, ಕೆಳಗಡೆ ಮೇಲ್ಗಡೆ ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬೇಕಾಗತ್ತೆ. ನಾವು ಸ್ವಲ್ಪ ಗೊತ್ತಾಗದೆ ಮೇಲ್ಗಡೆ ಎಲ್ಲ ಹೋಗಿ ಮತ್ತು ಸ್ವಲ್ಪ ದೂರದಲ್ಲೆಲ್ಲ ಸ್ಟಾಪ್ ಮಾಡಿ ಬಂದ್ವಿ. ಇನ್ನು ಈ ಕೂಡಲ ಸಂಗಮ ಅಂದರೆ ನಮ್ಮ ಬಸವಣ್ಣನವರು ಗೊತ್ತಿದ್ದಾರಲ್ವ, ಬಸವಣ್ಣ ವಾಚನಕಾರರು, ಅವರು ಐಕ್ಯ ಆದಂಥ ಸ್ಥಳ. ಇದನ್ನು ಈಗ ಗೌರ್ಮೆಂಟ್ ತಗೊಂಡು ಅಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದೆ. ಅವ್ರ ಐಕ್ಯ ಆದ ಸ್ಥಳನ ಅಥವಾ ಮತ್ತು ದೇವಸ್ಥಾನ ಅದನ್ನೆಲ್ಲ ಹೊಸದಾಗಿ ಎಲ್ಲ ಕಟ್ಟಿಸಿ, ರಥ ಎಲ್ಲ ಇದೆ ಅಲ್ಲಿ, ತೇರೆಲ್ಲ ಎಳೆಯುತ್ತೆ. ತುಂಬಾ ದೊಡ್ಡ ಜಾತ್ರೆ ಎಲ್ಲ ಆಗಬೇಕಾದ್ರೆ ದೊಡ್ಡ ಜಾತ್ರೆನೂ ಆಗುತ್ತೆ ಇಲ್ಲಿ. ಆದರೆ ಈಗ ನಾವು ಹೋಗ್ತಿರೋದು ಜಾತ್ರೆ ಸೀಸನ್ ಅಲ್ವ, ಹಾಗೆ ನಾವೀಗ ಹೋಗ್ತಾ ಇದ್ದೀವಿ ಅಲ್ವಾ, ಹಾಗಾಗಿ ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಇನ್ನು ಈ ಕೂಡಲ ಸಂಗಮನ ತ್ರಿವೇಣಿ ಸಂಗಮ ಅಂತಲೂ ಕೂಡ ಕರೀತಾರೆ, ಯಾಕಂದರೆ ಇಲ್ಲಿ ಕೃಷ್ಣ ಮತ್ತು ಮಲಪ್ರಭಾ 2 ನದಿಯ ಸಂಗಮ ಆಗಿದೆ. ಹಾಗಾಗಿ ಇದನ್ನು ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ. ಇನ್ನು ನಮ್ಮ ಬಸವಣ್ಣನವರು ಕ್ರಿಸ್ತಶಕ 1132ರಲ್ಲಿ ಜನಿಸಿದ್ದು. ಅವರು ಬಿಜಾಪುರದ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಮಾದ್ರಸ ಮತ್ತು ಮದನಾಂಬಿಕೆ ಇವರ ತಂದೆ ತಾಯಿಯಾಗಿರ್ತಾರೆ. ಹಾಗೆ ನೀಲಾಂಬಿಕೆನ ಅವರು ಮದುವೆಯಾಗಿ ಚಿಕ್ಕ ಸಂಗಯ್ಯ ಅಂತೇಳಿ ಒಬ್ಬ ಮಗ ಕೂಡ ಹುಟ್ಟಿರ್ತಾರೆ. ಇವರು ಶಿಕ್ಷಣ ಎಲ್ಲ ಆಗಿದ್ದು ಕೂಡಲ ಸಂಗಮದಲ್ಲೇ. ಹಾಗೆ ಇವರು ಲಾಸ್ಟಿಗೆ ಲಿಂಗೈಕ್ಯ ಆಗಿದ್ದು ಕೂಡ ಕೂಡಲ ಸಂಗಮದಲ್ಲಿ, ಅಂದರೆ ಕೃಷ್ಣ ಮತ್ತು ಮಲಪ್ರಭಾ ನದಿಲಿ. ಹಾಗೆ ಈ ಕೂಡಲ ಸಂಗಮ ದೇವಸ್ಥಾನ 1.2 ಕೋಟಿ ಲಕ್ಷ ರೂಪಾಯಿನ ಕಟ್ಟಿ ಮತ್ತೆ ಪುನಃ ಸ್ಥಾಪನೆ ಮಾಡ್ತಾರೆ. ಹಾಗೆ ಇದರ 3 ಕಡೆ ಪೌಳಿಗಳಿದೆ. ಹಾಗೆ ರಾಜಗೋಪುರನ 85 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿಸ್ತಾರೆ. ಈ ಕೂಡಲ ಸಂಗಮಕ್ಕೆ ಹೋದರೆ ಇಲ್ಲಿ ಬರೀ ದೇವಸ್ಥಾನ ಮಾತ್ರನೇ ಇಲ್ಲ, ಅಲ್ಲಿ ಸಭಾಭವನ ಇದೆ, ದಾಸೋಹ ಭವನ ಇದೆ, ಹಾಗೆ ಅಲ್ಲಿ ಮ್ಯೂಸಿಯಂ ಕೂಡ ಇದೆ. ಅಲ್ಲಿ ನಾವು ಎಂಟ್ರೆನ್ಸಿಗೆ ಹೋಗ್ತೀವಲ್ವ, ಆಗಲೇ ಅಲ್ಲಿ ಟೋಲ್ ಅಂತೇಳಿದೆ ಒಂದು ಸಣ್ಣದಾಗಿ. ಅಲ್ಲೇ ನಮಗೆ ಒಂದು ಇದ್ರ ಥರ ಒಂದು ಚೀಟಿ ಥರ ಕೊಡ್ತಾರೆ. ಆ ಚೀಟಿಲಿ ಎಲ್ಲೆಲ್ಲಿ ಹೋದರೆ ಏನೇನು ಸಿಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ನಾವು ತುಂಬಾ ನಮ್ಮ ಹತ್ರ ಟೈಮ್ ಇದ್ದರೆ ಅಲ್ಲೆಲ್ಲನೂ ಹೋಗಿ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಇನ್ನು ಈ ದೇವಸ್ಥಾನದ ಒಳಗಡೆ ಬಂದಮೇಲೆ ಈ ಕಡೆಯಲ್ಲಿ ನದಿ ಇದೆ. 2 ನದಿಗಳ ಸಂಗಮನ ನಾವಿಲ್ಲಿ ನೋಡ್ಬೋದು. ಹಾಗೆ ಆ ನದಿಯಲ್ಲಿ ಸ್ನಾನ ಮಾಡೋರು ಕೂಡ ಸ್ನಾನ ಮಾಡ್ಬೋದು. ನಾವು ಆಲ್ರೆಡಿ ಸ್ನಾನ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ ಮನೆಯಿಂದ. ಅದು ಅಲ್ಲದೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಡ್ರೆಸ್ಸಸ್ಗಳನ್ನ ಕೂಡ ತೊಗೊಂಡು ಹೋಗಿರಲಿಲ್ಲ. ನನ್ನ ಮಗಳಿಗೆ ಮಾತ್ರ ನಾನು ಎಕ್ಸ್ಟ್ರಾ ಡ್ರೆಸ್ಸಸ್ನ ಯಾವಾಗಲೂ ಇಟ್ಕೊಂಡಿರ್ತೀನಿ, ಆದರೂ ಬೇಡ ಅಂತೇಳಿ ಅವಳಿಗೂ ಸ್ನಾನ ಮಾಡ್ತಿಲ್ಲ. ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ವಿ. ನೀರು ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ, ಹರಿತಾ ಇದೆ ಅಂದರೆ ಆ ನೀರು ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಅದರಲ್ಲಿ ಇಬ್ಬರಂತೂ ಸ್ವಿಮ್ಮಿಂಗ್ನೇ ಕಲಿತಾ ಇದ್ದಾರೆ ಆ ನೀರಲ್ಲಿ. ನಾವು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ಆನಂತರ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡೋಣ ಅಂತೇಳಿ ಹೋದ್ವಿ. ಅದು ಮಾಡ್ತೀಯ ಮಮ್ಮಿ? ನೀರು ಭಾಳ ಇದು ಬರ್ತೈತೆ, ಒಳಗೆ ಹೋಗ್ಬಿಡ್ರ. ಮುಂಚೆನೇ ಗೊತ್ತಿದ್ದಿದ್ರೆ ಬಟ್ಟೆ ತೊಗೊಂಡು ಬರ್ತಿದ್ವಿ, ಸ್ನಾನ ಮಾಡ್ಬೋದು. ಈಗ ಸ್ನಾನ ಮಾಡೋದು ಇಲ್ಲ, ನೀರು ನೋಡಿ ನಂಗೆ ಆಸೆ, ಒಂದು ನೀರು ತೋರಿಸೋರಿಗೆ ಎಷ್ಟೊಂದು. ನನಗೆ ನನ್ನ ಮಗಳಿಗೆ ಮೊದಲೇ ನೀರು ಅಂದರೆ ಇಷ್ಟ. ಅದರಲ್ಲಿ ಇಷ್ಟು ಕ್ಲೀನಾಗಿದೆ, ಇಷ್ಟು ಚೆನ್ನಾಗಿರೋ ನೀರು ನೋಡಿದ್ರೆ ನನಗಂತೂ ಸ್ನಾನ ಮಾಡ್ಬೇಕಂತೇಳಿ ತುಂಬ ಆಸೆ ಆಗಿಬಿಟ್ಟಿತ್ತು. ಅದೇನು ಮಾಡೋದು, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದು ಬರಬೇಕಾದ್ರೆ ಬಟ್ಟೆ ತೊಗೊಂಡು ಬರೋಣ ಅಂತೇಳಿ ಅಂದ್ಕೊಂಡ್ವಿ. ಹಾಗೆ ಈ ಬೋಟಲ್ಲಿ ಏನಾದರೂ ಹೋಗಬೇಕು ಅಂತಿದ್ರು ಕೂಡ ಅವರು ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ನಾವು ಹೋಗಲಿಲ್ಲ, ನಮ್ಮ ಅಜ್ಜಿಗೆ
ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳ್ತಾರೆ, ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಅವ್ರಿಗೇನೋ ಹೆದರಿಕೆ ಆಗುತ್ತಂತೆ ನೀರಲ್ಲೆಲ್ಲ ಹೋಗಲಿಕ್ಕೆ. ಅದಕ್ಕೆ ಬೇಡ, ನನಗೆ ಭಯ ಆಗುತ್ತೆ, ನೀವು ಬೇಕಿದ್ರೆ ಹೋಗಿ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಹೋಗಲಿಲ್ಲ. ನಾವು ಆಲ್ರೆಡಿ ಅದರಲ್ಲೆಲ್ಲ ಹೋಗಿದ್ದೀನಿ. ಮತ್ತು ಈಗ ರೀಸೆಂಟಾಗಿ ಆ ಬೋಟ್ ಎಲ್ಲ ಮುಳುಗ್ತು, ಹಾಗೆ ಹೀಗೆ ಕೇಳಿ ಒಂಥರ ಭಯ ಬಂದುಬಿಟ್ಟಿದೆ. ಅದಕ್ಕೆ ಸ್ವಲ್ಪ ದಿನ ಬೋಟ್ ಸವಾಸನೆ ಬೇಡ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗಳಂತೂ ಫುಲ್ ಖುಷಿ ಜೋಶಲ್ಲಿದ್ಲು. ಮೊದಲು ನಾವಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿ ನಂತರ ಇಲ್ಲಿ ಬಸವಣ್ಣನವರು ಐಕ್ಯ ಆಗಿರೋ ಸ್ಥಳ ಅಲ್ಲಿ ಕೂಡ ಎಲ್ಲ ಕಟ್ಟಿದ್ದಾರೆ. ಈಗ ಅಲ್ಲಿ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋದರೆ ಆ ನೀರು ಒಳಗಡೆ ಅಲ್ಲಿ ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋದರೆ ಅಲ್ಲಿ ಶಿವಲಿಂಗ ಇದೆ. ಅಲ್ಲೆಲ್ಲ ಹೋಗಿ ನಮಸ್ಕಾರ ಹಾಕೊಂಡು ನೋಡ್ಕೊಂಡು ಬರ್ಬೋದು. ಹಾಗೆ ನಾವು ನದಿ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಸುತ್ತಲೂ ನೀರೇ ಇರುತ್ತೆ. ಅದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಮೇಲ್ಗಡೆ ಎಲ್ಲ ಅಲ್ಲಿ ವಚನಕಾರರ ವಚನಗಳನ್ನು ಕೂಡ ಬರೆದಿದ್ದಾರೆ. ಅದು ಹೋಗಬೇಕಾದ್ರೆ ನಾವು ಓದ್ಕೊಂಡು ನೋಡಿಕೊಂಡು ಎಲ್ಲ ಹೋದ್ವಿ. ಹಾಗೆ ಅಲ್ಲಿ ಹೋದ ನಂತರ ಅಲ್ಲಿ ಕೆಳಗಡೆ ಮೆಟ್ಲನ್ನ ಇಳಿಬೇಕು. ಆ ಮೆಟ್ಲು ನೋಡಿ ಶಾಕ್ ಆಗಿಬಿಟ್ಟಿದ್ದೆ ನಾನಂತರೂ. ಇಷ್ಟು ಮೆಟ್ಲು ಇಳ್ಕೊಂಡು ಹೋಗಬೇಕಾ ಅಂತೇಳಿ. ಬೇಕಿದ್ರೆ ನೋಡಿ ನೀವೇ ಎಷ್ಟು ಮೆಟ್ಲಿರುತ್ತೆ ಅಲ್ಲಿ ಒಳಗಡೆ ಅಂತೇಳಿ. ಆದರೆ ಅಲ್ಲಿ ಹೋಗಿ ಕೆಳಗಡೆ ಇಳಿದ್ಮೇಲೆ ಗೊತ್ತಿತ್ತು ಒಂದು ರೌಂಡ್ ಕೆಳಗಡೆ ಇಳಿಯೋದಕ್ಕಾದರೆ ಇನ್ನೊಂದು ರೌಂಡಲ್ಲಿ ಹತ್ತೋದಕ್ಕಿರುತ್ತೆ. ಹಾಗಾಗಿ ನಾವು ಮೇಲ್ಗಡೆಯಿಂದ ನೋಡಬೇಕಾದ್ರೆ ಎಲ್ಲ ಮೆಟ್ಲುಗಳನ್ನೂ ಇಳ್ಕೊಂಡು ಹೋಗಿ ಹತ್ಕೊಂಡು ಬರ್ಬೇಕಂತೇಳಿ ಅನಿಸುತ್ತೆ. ಆದರೆ ಹೊರಗಡೆ ಹೋಗೋದಕ್ಕೆ ಬೇರೆ ಮೆಟ್ಲು, ಒಳಗಡೆ ಬರೆಯೋದಕ್ಕೆ ಬೇರೆ ಮೆಟ್ಲು, ಆ ರೀತಿ ಕಟ್ಟಿದ್ದಾರೆ ಅದನ್ನು. ಈ ಮೆಟ್ಲನ್ನ ಇಳಿಯೋದೇನು ಜಾಸ್ತಿ ಕಷ್ಟ ಅಲ್ಲ, ಆದರೆ ಹತ್ತೋದೇ ಕಷ್ಟ. ಅದರಲ್ಲೂ ನನ್ನ ಮಗಳು ನನ್ನ ಅಜ್ಜಿನ ಇಟ್ಕೊಂಡು ಹತ್ತೋದ್ರಲ್ಲೇ ನನಗೂ ನನ್ನ ಗಂಡನಿಗೂ ಸಾಕಾಗೋಯ್ತು. ಯಾಕಂದರೆ ಅವ್ರಿಗೂ ಪಾಪ ಇಳಿಯೋದು ಹತ್ತೋದು ತುಂಬಾ ಸುಸ್ತಾಗ್ತಿದ್ರು. ಅವ್ರಿಗೆ ಇಳಿಬೇಕಾದ್ರೇ ಸಾಕಾಗಿತ್ತು. ಅದನ್ನು ಇನ್ನು ಹತ್ತೋದು ಅಂತಂದ್ರೂ ಕೇಳಲೇಬೇಡಿ. ನಾನು ನನ್ನ ಮಗಳನ್ನ ಕರ್ಕೊಂಡು ಅದನ್ನು ಇಳಿಬೇಕಾದ್ರೆ ಜೋಶಲ್ಲಿ ಇಳ್ಕೊಂಡು ಹೋದ್ವಿ. ಹತ್ತಬೇಕಾದ್ರೆ ಒಂದು ಅರ್ಧ ಮೆಟ್ಲವರೆಗೂ ಹತ್ಕೊಂಡು ಜೋಶಲ್ಲಿ ಓಡ್ಕೊಂಡು ಬಂದ್ವಿ. ಅರ್ಧ ಆದಮೇಲೆ ಆನಂತರ ಹತ್ತೋದಕ್ಕಾಗಲಿಲ್ಲ. ಮತ್ತು ಸ್ವಲ್ಪ ನಿಂತ್ಕೊಂಡು ಮೆಲ್ಲಗೆ ನಾವು ಕೂಡ ಹೋದ್ವಿ. ಕೂಳು ಬಂದಿದೆಯಲ್ಲ ನಿಮಗೆ ಇಂದ್ರ ಬೇಲೆ. ನನ್ನ ಗಂಡ ಕೇಳ್ತಿದ್ರು, ನಿಮಗೆ ಹೊಟ್ಟೆ ಕಿಚ್ಚಾಗ್ತಾ ಉಂಟಲ್ಲ, ನನ್ನಮ್ಮ ನನಗೆ ಮಾತ್ರನೇ ಇದು ಮಾಡಿದ್ರೆ ಅಂತೇಳಿ. ಹಾಗೇನಿಲ್ಲ, ಯಾಕಂದರೆ ಎಲ್ಲ ತಂದೆ ತಾಯಿನೂ ಹಾಗೇನೆ. ಅವ್ರ ಮಕ್ಕಳೇ ಎಲ್ಲದಕ್ಕೂ ಫಸ್ಟ್. ನನಗೆ ಹೆಂಗೆ ನನ್ನ ಮಗಳು, ಅವ್ರಿಗೆ ಅವ್ರ ಮಗ ಅಷ್ಟೇ. ಅದರಲ್ಲಿ ಏನಿಲ್ಲ. ನಾವು ಎಲ್ಲೇ ಹೋದರೂ ಹೆಣ್ಮಕ್ಳು ಫೋಟೋ ಒಂದು ತೊಗೊಳ್ಳೋದೊಂದು ಬಿಡೋದಿಲ್ಲ. ದೇವ್ರ ಫೋಟೋ ಆಗಲಿ ಏನೇ ಇರಲಿ. ಅದರಲ್ಲಿ ಈಗ ನಾನಂತೂ ವ್ಲಾಗ್ಗಳನ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇರಲಿ, ಅದೆಲ್ಲ ಆಗುತ್ತೆ, ಇರೋದೇ. ಯಾವಾಗಾದ್ರೂ ಹೋಗಿರ್ತೀವಿ, ಅದನ್ನು ಫೋಟೋ ವೀಡಿಯೋ ಮಾಡ್ಕೊಂಡು ಬರೋಣ ಅನ್ನೋದು ನಮ್ಮದು. ಯಾಕಂದರೆ ಕೊನೆವರೆಗೂ ನಾವು ಏನು ಮಾಡಿದ್ವಿ ಏನಿದ್ವಿ ಅಂತ ಹೇಳಿದ್ರೆ ನೆನ್ಪು ಮಾಡ್ಕೊಳ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಅದೇ ವೀಡಿಯೋ ಫೋಟೋಸ್ ಇದ್ದರೆ ಅದನ್ನು ನೋಡ್ಬೋದು. ಆಗ ಏನೆಲ್ಲ ಮಾಡಿ ಅನ್ನೋದು ನೆನಪಾಗುತ್ತೆ. ಅದೊಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ಅಂದ್ಕೊಂಡು ಎಲ್ಲರೂ ಫೋಟೋಸು ವೀಡಿಯೋಸನ್ನು ತೊಗೊಳ್ತಾರೆ ಅಷ್ಟೇ. ಬಾ ಏನು? ಹಾಂ, ಇದು ಮಲಪ್ರಭಾ ನದಿ. ಅದು ಕೃಷ್ಣಾ ನದಿ. ಬಾ ಮಮ್ಮಿ ಸಾಕಿದ್ದೇಳು. ಹಾ ಅಲ್ಲ, ಇಲ್ಲ ಅಡ್ಡಾಡ ಕಾಲು ನೋವು ಅಂತವು. ಮತ್ತೆ ಇವರು ಹಂಪಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾರ ಅಂತೇವ್ರು. ಅಪ್ಪಾಜಿ ಅಲ್ಲೇ ಇನ್ನು ದೇವ್ರ ದರ್ಶನನೆಲ್ಲ ಮುಗಿಸ್ಕೊಂಡು ನಾವು ಕೂಡ ವಾಪಸ್ ಬರಬೇಕಾದ್ರೆ ಅಲ್ಲಿ ಇನ್ನೂ ಆ ಗೇಟ್ ಏನಾಗ ತೋರಿಸಿದ್ನಲ್ವ, ಆ ದ್ವಾರ ಹೊರಗಡೆ ಬರೋಕ್ಕಿಂತ ಮುಂಚೆನೇ ಅಲ್ಲಿ ವೆಜ್ ಹೋಟೆಲ್ ಇದೆ. ಅಲ್ಲಿ ರೊಟ್ಟಿ ಊಟ ಎಲ್ಲ ನಮ್ಮ ಸೈಡ್ ಊಟ, ಅಲ್ಲಿ ಬೇಕಿದ್ರೆ ಊಟ ಮಾಡ್ಕೋಬೋದು. ನಾವು ಅಲ್ಲಿಗೆ ಹೋಗಿದ್ವಿ. ಹಾಗೆ ಊಟ ಕೂಡ ಒಳ್ಳೆ ಇತ್ತು. ನಾವು ಹೇಳಿದ ಮೇಲೆ ಆಗಲೇ ಬಿಸಿ ಬಿಸಿ ರೊಟ್ಟಿ ಮಾಡಿ ತೊಗೊಂಡು ಬಂದು ಕೊಡ್ತಾರೆ. ನೋಡ್ತಿರ್ಬೋದು ನೀವು ಆ ಪ್ಲೇಟ್ನ ನೋಡಬೇಕಾದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ಎಲ್ಲ ವೆರೈಟಿ, ಮತ್ತು ರೈಸ್ ಕೂಡ ಇರುತ್ತೆ, ಅನ್ನ ಸಾಂಬಾರು ಇರುತ್ತೆ. ಇದಾದಮೇಲೆ ರೈಸ್ ಹಾಕ್ತಾರೆ.
ಹಾಗೆ ನಾವು ಅದಾದಮೇಲೆ ಹೋಗಿದ್ದು ಆಲ್ಮಟ್ಟಿ ಡ್ಯಾಮ್ಗೆ. ಇದನ್ನು ಯಾರು ಕಟ್ಟಿದ್ದು ಅಂತೇಳಿ ನಿಮ್ಗೆ ಗೊತ್ತಾಗಬೇಕಾ? ಹಾಗಿದ್ರೆ ಅದನ್ನು ನೋಡಿ. ನಾನು ಸ್ವಲ್ಪ ಝೂಮ್ ಹಾಕ್ತೀನಿ, ಆಗ ಹೆಸರನ್ನು ಓದ್ಕೊಳ್ಳಿ ಯಾರು ಕಟ್ಟಿದ್ದಾರೆ ಅಂತೇಳಿ. ಅದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಟ್ಟಿದ್ದು. ಮತ್ತು ಅಲ್ಲಿ ಇಂಡಿಯಾ ಅಂತೇಳಿ ಬರೆದಿರೋದು ಕೂಡ ಕಾಣಿಸುತ್ತೆ. ಈಗ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಅದೆಲ್ಲ ಕಾಣಿಸೋದಿಲ್ಲ. ಮತ್ತು ಇಲ್ಲಿಗೆ ಹೋದ್ವಿ. ದೂರದಿಂದ ಮಾತ್ರ ಇದನ್ನು ನೋಡೋದಕ್ಕೆ ಸಿಕ್ಕಿದ್ದು ನಮಗೆ. ಹತ್ತಿರ ಹೋಗಿ ಎಲ್ಲ ನೋಡೋದಕ್ಕೆ ಅಲ್ಲಿ ಆಗಲಿಲ್ಲ, ಮತ್ತು ಅವಕಾಶ ಕೂಡ ಇಲ್ಲ ಅಂತ ಅಲ್ಲಿ. ನಂತರ ನಾವು ಹೋಗಿದ್ದು ಆಲ್ಮಟ್ಟಿ ಪಾರ್ಕಿಗೆ. ಇಲ್ಲಿ ಕೂಡ ಹಾಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಗಾಡಿ ಎಲ್ಲ ಪಾರ್ಕ್ ಮಾಡೋದಕ್ಕಂತೆಲ್ಲ ಸ್ಟಾರ್ಟಿಂಗಲ್ಲೇ ದುಡ್ಡು ತೊಗೊಳ್ತಾರೆ. ಆನಂತರ ಒಳಗಡೆ ಹೋದ್ಮೇಲೂ ಅಷ್ಟೇ ಬೇರೆ ಬೇರೆ ಕಡೆ ತುಂಬ ದೊಡ್ಡದಿದೆ ಅದು. ಅಲ್ಲಿ ಫುಲ್ ಒಂದು ಗ್ರೌಂಡ್ ಥರನೇ ಅನ್ಕೋಬೋದು. ಒಂದೊಂದು ಕಡೆ ಒಂದೊಂದು ಥರ ಆ್ಯಕ್ಟಿವಿಟಿ ಎಲ್ಲ ಇರುತ್ತೆ. ಟಿಕೆಟ್ ಮಾಡಿಕೊಂಡು ಒಳಗಡೆ ಹೋಗಿ ಪಾರ್ಕ್ ಎಲ್ಲ ಇರುತ್ತೆ, ಹೋಗಿ ನೋಡ್ಕೊಂಡು ಬರ್ಬೋದು. ಮತ್ತು ಅಲ್ಲಿ ಆಟ ಆಡೋಕ್ಕೂ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಇರುತ್ತೆ. ಆ ಎಂಟ್ರೆನ್ಸ್ ಫೀಸ್ ಕಟ್ಟೋದಲ್ಲದೆ ಒಳಗಡೆ ಹೋದ್ಮೇಲೆ ಅಲ್ಲಿ ಆಟ ಆಡೋದಕ್ಕೆ ಇರುತ್ತಲ್ವ, ಅದಕ್ಕೂ ಕೂಡ ಕಟ್ಟಬೇಕಾಗುತ್ತೆ ದುಡ್ಡು. ದೊಡ್ಡವರು ಆಟ ಆಡೋದಕ್ಕೆ ಏನು ಕಟ್ಟೋದಕ್ಕಿಲ್ಲ, ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಅಂತೇಳಿ ಸ್ವಲ್ಪ ಮಾಡಿದ್ದಾರೆ. ಅಲ್ಲಿ ಫೀಸ್ ಕಟ್ಟಬೇಕು, ಸ್ವಲ್ಪ ದುಡ್ಡನ್ನು ಕಟ್ಟಬೇಕು. ನಾವು ಫಸ್ಟ್ ಏನೇನೆಲ್ಲ ಇದೆ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ಗಾಡಿ ತೊಗೊಂಡೇ ಹೊರಟ್ವಿ. ನೋಡ್ತಿರ್ಬೋದು ನೀವು ಆ ಪಾರ್ಕಲ್ಲಿ ಇರೋ ರೋಡನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಖುಷಿಯಾಗುತ್ತೆ. ಮತ್ತು ಇಲ್ಲೇನು ಕಾಣಿಸ್ತಿದೆ ಅಲ್ವಾ, ಇಲ್ಲಿ ರಾತ್ರಿ ಆದರೆ ಈ ವಾಟರ್ ಪಾರ್ಕ್ ಥರ ಅಂತ ಅದೇನೋ ನೀರೆಲ್ಲ ಲೈಟಿಂಗ್ ಎಲ್ಲ ಹಾಕಿರ್ತಾರಂತೆ, ನೀರೆಲ್ಲ ಹಾರೋ ಥರ ಏನೇನೋ ಮಾಡಿರ್ತಾರೆ ಅಂತ ಹೇಳಿದರು. ನಾವು ಅಷ್ಟೊತ್ತು ಲೇಟ್ ಆಗೋವರೆಗೂ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ, ಯಾಕಂದರೆ ಮತ್ತೆ ನಾವು ವಾಪಸ್ ನಮ್ಮ ಊರಿಗೆ ಹೋಗಬೇಕಲ್ವ. ಹೇಗಿದ್ದರೂ ಒಳಗಡೆ ಬಂದುಬಿಟ್ಟಿದ್ದೀವಿ, ಹಾಗಾಗಿ ವಾಪಸ್ ಲಾಸ್ಟ್ವರೆಗೂ ಹೋಗಿ ಮತ್ತೆ ಯೂಟರ್ನ್ ತೊಗೊಂಡು ವಾಪಸ್ ಬಂದ್ವಿ. ನನ್ನ ಮಗಳು ನೋಡಿ ನಡಿ ಅಂತಂದರೆ ಯಾವ ಥರ ನಡೀತಿದ್ದಾಳೆ ಅಂತೇಳಿ. ನಮ್ಮ ಮೇಡಮ್ ಅವ್ರಿಗೂ ಸುಸ್ತಾಗಿಬಿಟ್ಟಿತ್ತು ಅನಿಸುತ್ತೆ, ಅದಕ್ಕೆ ಹಾಗೆ ನಡೀತಾಳೆ. ಮತ್ತು ನಾವು ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ತಾಯಿದ್ವಿ. ಆಗ ಅಲ್ಲಿ ಸೈಡಲ್ಲೆಲ್ಲ ಕುರುಕಲು ತಿಂಡಿ ಅದು ಇದು ಅಂತೆಲ್ಲ ಮಾರ್ತಾರೆ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ, ಯಾಕಂದರೆ ಇಲ್ಲಿ ಟ್ರಿಪ್ಪು ಅದು ಇದು ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ಯಾಕಂದರೆ ದೊಡ್ಡದು ಪಾರ್ಕ್ ಅಲ್ವಾ, ಹಾಗಾಗಿ ಆಡ್ತಾರೆ ಅಂಥೇಳಿ ಎಲ್ಲ ಜನ, ಹಾಗಾಗಿ ಜನ ಜಾಸ್ತಿ ಇಲ್ಲಿ. ಒಳಗಡೆ ಹೋದ್ಮೇಲೆ ಏನಿಲ್ಲ, ದೊಡ್ಡ ಪಾರ್ಕ್, ಹಾಗಾಗಿ ಎಷ್ಟೇ ಜನ ಇದ್ದರೂ ರಶ್ ಅಂತೇಳಿ ಅನಿಸೋದಿಲ್ಲ. ಈ ಪಾರ್ಕ್ ತುಂಬಾ ದೊಡ್ಡದಿದೆ, ಎಷ್ಟೋ ಎಕರೆಗಟ್ಟಲೆ ಇದೆ ಅಂತೇಳಿ ಹೇಳ್ತಾರೆ. ಆದರೆ ನಮ್ಗೆ ಅಷ್ಟೆಲ್ಲ ಓಡಾಡೋಕ್ಕಾಗೋದಿಲ್ಲ ಅಂತೇಳಿ ಸೈಡಲ್ಲಿ ಆಟ ಆಡೋಕ್ಕೆ ಜೋಕಾಲಿ ಅದು ಜಾರ್ಬಂಡಿ ಅಂತೆಲ್ಲ ಇತ್ತು, ಹಾಗಾಗಿ ಅಲ್ಲಿ ಹೋಗಿದ್ವಿ. ಒಂದು ಕಡೆ ಹೋದ್ವಿ, ಅಲ್ಲಿ ಎಲ್ಲ ಫುಲ್ ದೊಡ್ಡ ದೊಡ್ಡ ಮಕ್ಕಳೇ ಇದ್ದರು. ಹಾಗಾಗಿ ನನ್ನ ಮಗಳು ಆಟಾಡೋದಕ್ಕಾಗಲ್ಲ ಅಂತೇಳಿ ಮತ್ತೆ ಒಂದು ಸ್ವಲ್ಪ ಈಚೆ ಬರಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳದಿತ್ತು. ಅಲ್ಲಿ ಕೂಡ ದುಡ್ಡು ಕಟ್ಟಬೇಕು, ಒಂದು 10 ರೂಪಾಯಿನೋ 5 ರೂಪಾಯಿನೋ ತೊಗೊಳ್ತಾರೆ ಅಲ್ಲಿ. ಹಾಗಾಗಿ ಮತ್ತು ಅದರಲ್ಲೂ ಮತ್ತು ಸಣ್ಣವರಿಗೆ ಬೇರೆ ಮತ್ತು ಸ್ವಲ್ಪ ದೊಡ್ಡವ್ರಿಗೆ ಬೇರೆ ಹಾಗೂ ಇತ್ತು. ಅಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋದ್ವಿ, ಅವಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ನನ್ನ ಮಗಳನ್ನೆಲ್ಲ ಆಡಿಸ್ಕೊಂಡ್ಮೇಲೆ ವಾಪಸ್ ಪಾರ್ಕಿಂದ ಹೊರಗಡೆ ಬಂದ್ವಿ. ಆಮೇಲೆ ಜೋರು ತಲೆನೋವಾಗ್ತಿತ್ತು. ಆನಂತರ ಒಂದು ಟೀ ಕುಡಿದು ಅಲ್ಲಿಂದ ನಾವು ಹೊರಟ್ವಿ. ಇಲ್ಲಿಂದ ಏನಿಲ್ಲ, ಸೀದಾ ನಮ್ಮ ಮನೆಗೆ ಹೊರಟಿದ್ದು. ಹಾಗಾಗಿ ಒಂದು ದಿನದಲ್ಲಿ ನಾವು ಐಹೊಳೆ ನೋಡಿ, ಪಟ್ಟದಕಲ್ಲು ನೋಡಿ ಈ ಪಾರ್ಕಿಗೆ ಬರ್ಬೋದು. ಆನಂತರ ಕೂಡಲ ಸಂಗಮ, ಈ 4 ಪ್ಲೇಸನ್ನು ಆರಾಮಾಗಿ ನೋಡ್ಬೋದು. ನಾವು ಓಡಾಡೋಕೆ ನಮ್ಗೆ ಶಕ್ತಿ ಇದೆ ಅಂತೇಳಿ ನಾವು ಓಡ್ತೀವಿ, ಜೋಶ್ ಇದೆ ಅಂತ ಹೇಳಿದ್ರೆ ಇಡೀ ಪಾರ್ಕ್ ಬೇಕಾದರೂ ನೋಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಲೇಟಾಗಿ ಹೋಗ್ತೀವಿ ಅಂತಂದರೂ ಕೂಡ ಇದ್ದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಓಡಾಡ್ಕೊಂಡು ನೋಡಿ ವಾಟರ್ ಪಾರ್ಕ್ ಏನೋ ಇದೆಯಲ್ಲ ಅಲ್ಲಿ ಕೂಡ ಹೋಗ್ಬಿಟ್ಟು ಬರ್ಬೋದು. ಆದರೆ ನಮಗೆ ಮಗಳಿದ್ದಾಳೆ, ಮತ್ತು ತುಂಬ ಲೇಟ್ ನೈಟ್ ಹೋಗೋದು ಬೇಡ ಅಂತ ಅಂದ್ಕೊಂಡು ನಾವು ಬೇಗನೆ ಹೊರಟ್ವಿ. ಮತ್ತು ಮನೆಗೆ ಹೋಗಬೇಕಾದ್ರೂ ಸ್ವಲ್ಪ 7:30 8 ಗಂಟೆ ಅಷ್ಟೊತ್ತಾಗಿತ್ತು. ಆ್ಯಕ್ಚುಲಿ ಏನಂದರೆ ನಾವು ಹೋಗಿ ಬಂದು ತುಂಬಾ ದಿನ ಆಯಿತು. ನಾನು ಊರಿಗೂ ಕೂಡ ಹೋಗಿದ್ದೆ ಅಲ್ವಾ, ಅಲ್ಲಿದ್ದೆಲ್ಲ ವೀಡಿಯೋಸ್ ಹಾಗೇ ಇದೆ. ನಾನು ಇನ್ನೂ ಎಡಿಟು ಮಾಡಿಲ್ಲ, ಹಾಕಿ ಇಲ್ಲ, ಸ್ವಲ್ಪ ಲೇಟ್ ಆಗ್ತಿದೆ. ಎಲ್ಲ ವೀಡಿಯೋನೂ ಹಾಕ್ತೀನಿ ನಾನು ಊರಿಗೆ ಹೋಗಿ ಏನೆಲ್ಲ ಮಾಡಿದ್ವಿ ಅಂತೇಳಿ. ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ವಾಪಸ್ ಹೋಗಬೇಕಾದ್ರೆ ಹಸುವಾಗ್ತಿದೆ ಅಂತ ಅಂದ್ಕೊಂಡು ತಲೆ ಕೂಡ ಜೋರು ನೋವಾಗ್ತಿತ್ತು. ಹಾಗೆ ಬಿಸಿ ಬಿಸಿ ಬಜ್ಜಿ ಮಾಡ್ತಾಯಿದ್ರು ರೋಡ್ ಸೈಡಲ್ಲಿ. ಬಜ್ಜಿ ತೊಗೊಂಡು ನಾವು ಕೂಡ ಹೊರಟ್ವಿ. ಈ ಕಾರ್ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವರ ಸೇವೆ ಮಾಡೋದನ್ನು ತಪ್ಪೋದಿಲ್ಲ, ಹಾಗಾಗಿ ನನ್ನ ಸೇವೆ ಕೂಡ ಜೋರಾಗಿ ನಡೀತಾ ಇತ್ತು. ಬಜ್ಜಿ ತಿನ್ನಿಸೋದು, ನೀರು ಕುಡಿಸೋದು, ಅದು ಇದು ಕೊಡೋದು ಅಂತೆಲ್ಲ. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ದಿನ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.